ನಮಸ್ಕಾರ. ವೆಲ್ಕಮ್ ಟು ಗ್ರೀನ್ ಹನಿ ಕನ್ನಡ ವ್ಲಾಗ್ಸ್. ಇವತ್ತು ಸಂಡೇ ಮತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಬೆಳಿಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸಿ ದೇವ್ರ ಪೂಜೆ ಕೂಡ ಮಾಡಿ ಆಯಿತು. ಇವತ್ತು ಊರಿಂದ ಅಪ್ಪ ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ, ದೇವಸ್ಥಾನಕ್ಕೆ ಹೋಗೋಣ ಅಂತ. ಎಲ್ಲ ಕೆಲಸ ಮುಗಿಸಿ ತಿಂಡಿ ಕೂಡ ರೆಡಿ ಮಾಡಿಟ್ಟೆ. ಜೊತೆಗೆ ಮಕ್ಕಳು ಕೂಡ ರೆಡಿ ಆಗ್ತಾ ಇದ್ದಾರೆ. ನಾನು ಅಷ್ಟರಲ್ಲಿ ರೆಡಿ ಆಗಿಬಿಡೋಣ, ಅಪ್ಪ ಅಮ್ಮ ಬಂದರೆ ಇನ್ನು ಲೇಟ್ ಆಗುತ್ತೆ ದೇವಸ್ಥಾನಕ್ಕೆ ಅಂತ ನಾನು ಕೂಡ ರೆಡಿ ಆಗ್ತಿದ್ದೀನಿ. ಅಷ್ಟರಲ್ಲಿ ಅಪ್ಪ ಅಮ್ಮ ಕೂಡ ಬಂದರು. ಅಪ್ಪ ಮತ್ತು ಅಮ್ಮ ಎಲ್ಲರೂ ರೆಡಿಯಾಗಿ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ರು. ನಾನಿನ್ನೂ ಒಳಗಡೆ ಇನ್ನೊಂದು ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಫಿನಿಷ್ ಮಾಡಿ ಕೊನೆಗೆ ನಾನು ಕೂಡ ರೆಡಿಯಾಗಿ ಹೊರಟೆ ದೇವಸ್ಥಾನಕ್ಕೆ. ಹಸ್ಬೆಂಡ್ ಬೆಳಿಗ್ಗೆನೇ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿದ್ದರಿಂದ ಅವ್ರು ಬರಲಿಲ್ಲ. ನಾವೆಲ್ಲರೂ ಕೂಡ ಹೊರಟ್ವಿ. ದೇವಸ್ಥಾನ ಮನೆ ಹತ್ರನೇ ಇರೋದ್ರಿಂದ ವಾಕ್ ಮಾಡಿಕೊಂಡೇ ಹೋದ್ವಿ, ಹತ್ರ ಇದೆ ಅಂತ. ದೇವಸ್ಥಾನದಲ್ಲೇನು ರಶ್ ಏನಿರಲಿಲ್ಲ, ಏಕೆಂದರೆ ನಾವು ಬೆಳಿಗ್ಗೆನೇ ಬೇಗ ಹೋಗಿದ್ದರಿಂದ ರಶ್ ಇರಲಿಲ್ಲ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಪ್ರತಿ ವರ್ಷ ಗುರುಪೂರ್ಣಿಮೆ ದಿನ ಸಾಯಿಬಾಬಾ ದೇವಸ್ಥಾನದಲ್ಲಿ ಇದೇ ರೀತಿ ಅಲಂಕಾರ ಮತ್ತು ಊಟದ ವ್ಯವಸ್ಥೆ, ವಿಶೇಷವಾದಂತಹ ಪೂಜೆ ಎಲ್ಲವನ್ನು ಕೂಡ ಅವರು ಅರೇಂಜ್ ಮಾಡಿರ್ತಾರೆ. ಅದರಲ್ಲಿ ಸ್ವಯಂ ಸೇವಕರಾಗಿ ಭಕ್ತರು ಕೂಡ ಅದರಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದರು. ಸಾಯಿಬಾಬಾ ದೇವಸ್ಥಾನ ಮತ್ತು ದೇವರಂದರೆ ನಂಗೆ ತುಂಬ ಫೇವ್ರೆಟ್ಟು. ಎಲ್ಲ ದೇವರುಗಳು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದರಲ್ಲೂ ವಿಶೇಷವಾಗಿ ಸಾಯಿಬಾಬಾ ದೇವರಿಗೆ ಡ್ರೈ ಫ್ರೂಟ್ಸಿಂದ ಮಾಡಿರುವಂತಹ ಹಾರಾನ ಮಾಡಿದರು. ಅದು ತುಂಬ ಅಟ್ರ್ಯಾಕ್ಷನಾಗಿ ತುಂಬ ಚೆನ್ನಾಗಿತ್ತು. ನಾವು ಕೂಡ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮತ್ತು ಅಭಿಷೇಕಕ್ಕೆ ಸ್ಲಿಪ್ನ ಬರೆಸಿದ್ವಿ. ಅದರದ್ದು ಪ್ರಸಾದಗಳನ್ನ ಇಸ್ಕೊಂಡು ಅಲ್ಲಿಂದ ಊಟದ ಕಡೆಗೆ ಬಂದ್ವಿ. ಊಟ ಮಾಡ್ಕೊಂಡು ಒಟ್ಟಿಗೆ ಹೊರಡೋಣ ಮನೆಗೆ ಅಂತ ಎಲ್ಲರೂ ಊಟಕ್ಕೆ ಕೂತಿದ್ದೀವಿ. ಜೊತೆಗೆ ನನ್ನ ಮಗ ನಾನು ಇಲ್ಲಿದ್ದೀನಮ್ಮ ಅಂತ ತೋರಿಸ್ತಾ ಇದ್ದ. ಹಸ್ಬೆಂಡ್ಗೂ ಕೂಡ ಕಾಲ್ ಮಾಡಿ ಊಟಕ್ಕೆ ಕರೆದ್ವಿ. ಅವರು ಕೂಡ ಊಟ ಮುಗಿಸ್ಕೊಂಡು ಅವ್ರ ಕೆಲ್ಸಕ್ಕೆ ಹೋದರು. ಅದಾದಮೇಲೆ ಅಪ್ಪ ಅಮ್ಮ ಬ್ಲೌಸ್ಗಳು ಕೊಡಬೇಕು ಹೊಲಿಯೋದಕ್ಕೆ, ಸ್ಟಿಚಿಂಗ್ಗೆ ಅಂತ ಅಂದ್ಬಿಟ್ಟು ಅಮ್ಮ ಕೊಟ್ಟರು. ಟೈಲರಿಂಗ್ ಮಿಷಿನ್ ಹತ್ರ ಹೋಗಿ ಟೈಲರಿಂಗ್ ಶಾಪಲ್ಲಿ ಹೋಗಿ ಕೊಟ್ಬಿಟ್ಟು ಬಂದ್ವಿ. ಅದಾದಮೇಲೆ ನಾವು ಮನೆ ದೇವ್ರಿಗೆ ಹೋಗಬೇಕಿತ್ತು. ಅದಕ್ಕೆ ನೀವು ಬನ್ನಿ ಅಂತ ಅಪ್ಪ ಅಮ್ಮನ ಕೇಳಿದ್ವಿ. ಅದಕ್ಕೆ ಅವರು ಇಲ್ಲ, ನಮಗೆ ಚಳಿ ಇದೆ, ಸಂಜೆ ಆಗ್ತಾ ಬಂತು, ನಾವು ಮನೆಗೆ ಹೊರಡ್ತೀವಿ, ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಅವರು ಮನೆ ಕಡೆ ಹೊರಟ್ರು ಊರಿಗೆ. ನಾವು ಅಲ್ಲಿಂದ ಅವ್ರನ್ನ ಕಳಿಸ್ಬಿಟ್ಟು ಮನೆ ದೇವ್ರಿಗೆ ಹೋಗೋಣ, ಇವತ್ತು ಅಲ್ಲೂ ಕೂಡ ವಿಶೇಷವಾದಂಥ ಪೂಜೆ ಇರೋದ್ರಿಂದ ಅಲ್ಲೂ ಹೋಗಿ ಇವತ್ತು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾವು ಹೊರಡ್ಬೇಕಾದ್ರೇ ಸಂಜೆ ಆಗಿತ್ತು. ಜೊತೆಗೆ ಮಳೆ ಬರೋ ಥರನೂ ಇತ್ತು. ಹೋಗೋದ ಬೇಡವಾ ಅನ್ನೋದೊಂದು ಕನ್ಫ್ಯೂಷನ್ ಕೂಡ ಇತ್ತು, ಏಕೆಂದರೆ ತುಂಬ ಚಳಿ ಇತ್ತಲ್ವ. ಅದಕ್ಕೆ ಬೆಳಿಗ್ಗೆನೇ ಸಾಯಿಬಾಬಾ ದೇವಸ್ಥಾನಕ್ಕೆ ಅಪ್ಪ ಅಮ್ಮನ ಜೊತೆ ಹೋಗಿ ಬಂದಾಯಿತು. ಮಧ್ಯಾಹ್ನ ಊಟನೂ ಅಲ್ಲೇ ಮುಗೀತು. ಈಗ ಸಂಜೆ 5 ಗಂಟೆ. ಮನೆ ದೇವರಲ್ಲೂ ಇವತ್ತು ವಿಶೇಷವಾದಂಥ ಪೂಜೆ ಇರೋದ್ರಿಂದ ಫ್ಯಾಮಿಲಿ ಅಪ್ಪ ಅಮ್ಮ ಊರಿಗೆ ಹೋದರು. ನಾವು ಮತ್ತು ಹಸ್ಬೆಂಡು ಮಕ್ಕಳು ಎಲ್ಲರೂ ಮನೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇದ್ದೀವಿ. ಈಗ ಸದ್ಯಕ್ಕೆ ನಂಜನಗೂಡು ಹೋಗ್ತಾಯಿದ್ದೀವಿ. ಇಲ್ಲೆಲ್ಲ ಮಳೆ ಬಂದಿಲ್ಲೆಲ್ಲ ಜಾಸ್ತಿ ನೀರಾಗಿತ್ತು ಅಂತ ಹೇಳ್ತಾಯಿದ್ರು 4-5 ದಿನದಿಂದ. ಇವತ್ತು ನೀಟಾಗಿದೆ, ಏನು ಅಷ್ಟು ಅನಿಸ್ತಾ ಇಲ್ಲ. ನೋಡೋಣ. ನಾನು ರೋಡ್ ಬ್ಲಾಕ್ ಆಗಿದ್ದು ಇಲ್ಲಿ ಅಂತ ಹೇಳ್ತಾ ಇದ್ದಂಗೆ ನಮ್ಮ ಮಗ ಮತ್ತು ಮಗಳು ಅವ್ರ ಪಪ್ಪನ ಕೇಳ್ತಾಯಿದ್ರು, ಯಾಕೆ ರೋಡ್ ಬ್ಲಾಕ್ ಆಗಿತ್ತು, ಏನಾಗಿತ್ತು ಅಂತ. ಆಮೇಲೆ ಅವ್ರ ಪಪ್ಪ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಮಳೆ ಬಂದಿದ್ದರಿಂದ 2 ದಿನ ಇಲ್ಲಿ ತುಂಬ ನೀರಿತ್ತು, ಅದಕ್ಕೆ ರೋಡನ್ನ ಬ್ಲಾಕ್ ಮಾಡಿದರು, ವೆಹಿಕಲ್ಸ್ನೇನು ಬಿಡ್ತಾ ಇರಲಿಲ್ಲ ಈ ಕಡೆ ರೋಡಲ್ಲಿ ಅಂತ ಹೇಳ್ತಾಯಿದ್ರು. ಅದೇ ರೀತಿ ಮಾತಾಡಿಕೊಂಡು ನಾವು ಹೊರಟ್ವಿ. ನಮ್ಮದು ಮನೆ ದೇವರಿರೋದು ತಗಡೂರಲ್ಲಿ. ತಗಡೂರು ಬಸವೇಶ್ವರ ಮತ್ತು ಮೂಗ್ಮಾರಮ್ಮ ಅಂತ ನಮ್ಮ ಮನೆ ದೇವರಿರೋದು. ಯಾವಾಗಲೇ ಹೋದರೂ ಕೂಡ ಫಸ್ಟು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ಮೂಗ್ಮಾರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಕಾಮನಾಗಿ ನಾವು ಹೋಗೋ ಅಂಥದ್ದು ಯಾವಾಗಲೂ ಕೂಡ. ಅದಕ್ಕೆ ಫಸ್ಟು ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಸಂಜೆ ಆಗಿದ್ದರಿಂದ ತುಂಬ ಚಳಿ ಇತ್ತು ಮತ್ತು ಮಳೆ ಬರೋ ಥರನೂ ಇತ್ತು. ಇಷ್ಟೆಲ್ಲ ಮಾತಾಡ್ಕೊಂಡು ಹೋಗೋಷ್ಟರಲ್ಲಿ ನಾವು ತಗಡೂರನ್ನ ತಲುಪಿದ್ವಿ. ಮೂಗ್ಮಾರಮ್ಮನ ದೇವಸ್ಥಾನ ಮತ್ತು ಬಸವೇಶ್ವರನ ದೇವಸ್ಥಾನಕ್ಕೆ. ಮೊದಲನೇದು ಬಸವೇಶ್ವರನ ದೇವಸ್ಥಾನ.
ಬೆಳಿಗ್ಗೆಯಿಂದನೂ ತುಂಬ ರಶ್ ಇದ್ದಿದ್ದರಿಂದ ನಾವು ಸಂಜೆ ಮೇಲೆ ಹೊರಟಿದ್ದು ದೇವಸ್ಥಾನಕ್ಕೆ. ಸಂಜೆನೂ ಕೂಡ ತುಂಬ ಜನಗಳಿದ್ದರು. ಇವತ್ತು ವಿಶೇಷವಾದಂಥ ಪೂಜೆ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಗುರುಪೂರ್ಣಿಮೆ ದಿನ ವಿಶೇಷವಾದಂಥ ಅಲಂಕಾರ ಮತ್ತು ಪೂಜೆಗಳು ಕೂಡ ಮಾಡ್ತಾರೆ ಅಲ್ಲಿ. ಅದನ್ನು ಮುಗಿಸ್ಕೊಂಡು ನಾವು ನಮ್ಮ ಮನೆ ದೇವರು ಮೂಗ್ಮಾರಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ದೂರ. ಇದು ತಗಡೂರು ಊರೊಳಗಡೆ ಇರೋದ್ರಿಂದ ಇಲ್ಲಿ ಸುಮಾರು ಒಂದು 4-5 ದೇವಸ್ಥಾನ ಒಟ್ಟಿಗೆ ಇದೆ. ಇಲ್ಲಿ ದೊಡ್ಡ ಮಾರಮ್ಮ, ಮೂಗ್ಮಾರಮ್ಮ, ತಗಡೂರು ಮಲ್ಲೇಶ್ವರ, ಆ ರೀತಿ ಸುಮಾರು ಒಂದು 5-6 ದೇವಸ್ಥಾನಗಳು ಒಂದೇ ಊರೊಳಗಡೆ ಇದೆ. ಅಷ್ಟರಲ್ಲಿ ನಾವು ದೊರೆಯವರು ಕಾರ್ ಪಾರ್ಕಿಂಗ್ ಮಾಡಬೇಕಿತ್ತು. ಅಲ್ಲೆಲ್ಲೂ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ನೀವು ಹೊರಟಿರಿ ಒಳಗಡೆ, ನಾನು ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ನಾನು ಮತ್ತು ಮಕ್ಕಳು ದೇವಸ್ಥಾನದ ಹತ್ರ ಬಂದ್ವಿ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಧರ್ಮ ತತ್ತಿ ಜಾಗಿಡೈಯೇ ಧರ್ಮ ದೇವತೆ ಕೊಲ್ಲ ನಡಿಟ ಕಾಪುನಾಪ್ಪೆ ಮಂತ್ರ ದೇವತೆ ಧರ್ಮ ತತ್ತಿ ಜಾಗಿಡೈಯೇ ಧರ್ಮ ದೇವತೆ ಕೊಲ್ಲ ನಡಿಟ ಕಾಪುನಾಪ್ಪೆ ಮಂತ್ರ ದೇವತೆ ಸಾರ ಬಗೆದ ಭೂತಾಯಸಲ ನಿನ್ನ ಬಿಂಬನೆ ಸಾರ ಬಗೆದ ಭೂತಾಯಸಲ ನಿನ್ನ ಬಿಂಬನೆ ಮುಗುರು ತಿಳಿಕೆ ಪೊಲ್ಲ ನಲಿಕೆ ನಿನ್ನ ಮಹಿಮೆನೇ. ತುಂಬ ಖುಷಿ ಆಯಿತು. ಇದು ನಮ್ಮ ಮನೆ ದೇವರು ಮೂಗ್ಮಾರಮ್ಮ ಅಂತ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಫಲಪೂಜೆ ಅಂತ ಮಾಡ್ತಾರೆ. ಅಂದರೆ ಹಣ್ಗಳಿಂದ ಅಲಂಕಾರ ಮಾಡಿ ವಿಶೇಷವಾದಂತಹ ಪೂಜೆಗಳನ್ನ ಮಾಡ್ತಾರೆ. ವರ್ಷಕ್ಕೆ ಒಂದು ಸಲ ಇದು ಮೂಲ ದೇವರು ಅಂತ. ಇಲ್ಲಿ ಯಾರು ಜನಗಳಿಗೆ ಪ್ರವೇಶ ಇಲ್ಲ. ಸಂಜೆನೂ ಕೂಡ ಎಷ್ಟೊಂದು ಭಕ್ತರುಗಳು ಬಂದು ಅವ್ರದ್ದು ಪೂಜೆ ಸಾಮಾನುಗಳನ್ನ ಇಡಿಸಿದ್ದಾರೆ ಅಲ್ಲಿ. ನಮ್ಮ ಮೂಗ್ಮಾರಮ್ಮನ ದೇವಸ್ಥಾನದ ದರ್ಶನ ಮಾಡಿ ತುಂಬ ಖುಷಿಯಾಯಿತು. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಅಲ್ಲಿಂದ ನಾವು ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ತುಂಬಾ ಖುಷಿಯಾಯಿತು. ಮನೆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಹೊರಡ್ಬೇಕಾದ್ರೆ ತುಂಬ ಲೇಟ್ ಆಗಿದ್ದರಿಂದ ಆನ್ ದಿ ವೇ ಬರ್ತಾನೆ ಅಲ್ಲೇ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದಿಷ್ಟು ಕೂಡ ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಎಲ್ಲರೂ ಕೂಡ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.